ನಮಸ್ಕಾರ. ನೋಡಿ, ನಾನು ಒಂದು 4 ಜನಕ್ಕೆ ಒಳ್ಳೇದಾಗಲಿ, 4 ಜನಕ್ಕೆ ಒಂದು ಒಳ್ಳೆ ಮಾಹಿತಿಗಳನ್ನ ತಲುಪಿಸೋಣ, ಒಂದು 4 ಜನಕ್ಕೆ ಯಾವುದೇ ಥರದ ತೊಂದರೆಗಳಾಗದಿರಲಿ ಅಂದ್ಬಿಟ್ಟು ವಿಚಾರಗಳನ್ನು ತಲುಪಿಸಿದ್ರೆ ಕೆಲವರಿಗೆ ಅರ್ಥವೇ ಆಯ್ತಿಲ್ವಲ್ಲ, ಏನು ಮಾಡೋದು? ಸೊ ಅಂಥವ್ರಿಗೆ ಈ ಪಾಠವನ್ನು ಮಾಡ್ತಾಯಿದ್ದೀನಿ. ಯಾವ ಪಾಠ ನೋಡ್ಕೊಳ್ಳಿ. ಈಗ ಕೊಡ್ತೀನಿ ಟೀಚಿಂಗ, ಅರ್ಥ ಆಯ್ತಾ? ನಿಮ್ಗೇನಾದ್ರೂ ವಿದ್ಯಾಭ್ಯಾಸದ ಕೊರತೆ ಇದ್ದರೆ ಬನ್ನಿ, ನಾನು ಕ್ಲಾಸ್ ತಗೋತೀನಿ, ಅರ್ಥ ಆಯ್ತಾ? ಆದರೆ ಒಬ್ಬರು ಏನು ಹೇಳ್ತಾರೆ ಅನ್ನೋದನ್ನ ಅರ್ಥ ಮಾಡ್ಕೊಬೇಕು. ಫಸ್ಟು ನೀನು ವಿಷಯಕ್ಕೆ ಬಾಪ, ನೀನು ಆಮೇಲೆ ಮಾತಾಡವೆ ಈ ರೀತಿ ಅಂತಾರೆ. ನಂಗೆ ಚೆನ್ನಾಗಿ ಗೊತ್ತು. ಓಕೆ, ವಿಷಯಕ್ಕೆ ಬರ್ತೀನಿ. ಸ್ವಲ್ಪ ಡ್ರೈವಿಂಗ್ ಮಾಡ್ತಾನೆ, ಆ ಡೌನಲ್ಲಿ ನಿಲ್ಲಿಸ್ಕೊಂಡು ನಿಮಗೆ ಟಾಪಿಕ್ ಏನಿದೆ ಅಂತ ಹೇಳ್ಬಿಡ್ತೀನಿ. ದಯವಿಟ್ಟು ನಿರೀಕ್ಷಿಸಿ. ನೋಡಿ ಹೇಗಿದೆ ಕ್ಲೈಮೇಟು. ಇದು ಫೆಬ್ರವರಿ ತಿಂಗಳು ನೋಡಿ, ಇದೇ ಥರ ನಮ್ಮ ಕ್ಲೈಮೇಟ್ ಇರೋದು, ಎಲ್ಲ ಒಣಗೋಗುತ್ತೆ. ಸೊ ವಿಚಾರ ಇಷ್ಟೇ ಬಂಧುಗಳೇ, ವಿಚಾರ ಇಷ್ಟೇ. ನಾನು ಕೆಲವು ದಿನಗಳಿಂದ ಮಾಹಿತಿಗಳನ್ನ ಕೊಡ್ತಾಯಿದ್ದೀನಿ. ಯಾವುದ್ರ ಬಗ್ಗೆ? ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಏನು, ಈ ಒಂದು ತಾಳು ಬೆಟ್ಟದ ತಿರುವಿನಲ್ಲಿ ಒಂದು ಚಿರತೆ ಕಾಣಿಸ್ಕೊಳ್ತಾ ಇದೆ. ಆ ಚಿರತೆ ಒಬ್ಬ ಮನುಷ್ಯನನ್ನು, ಅಂದರೆ ಮಂಡ್ಯ ಮೂಲದ ಪ್ರವೀಣ್ ಎಂಬುವರನ್ನ ದಾಳಿ ಮಾಡಿ ಸಾವಿಗೀಡು ಮಾಡಿದೆ. ಸೊ ಹಾಗೆ ಪಾದಯಾತ್ರೆ ಬರಬೇಕಾದ್ರೆ ಒಬ್ಬ ಪುಟ್ಟ ಬಾಲಕನ ಮೇಲೆ ಚಿರತೆ ದಾಳಿ ಮಾಡಿದೆ. ಈ ರೀತಿ ನಾನು ಚಿರತೆ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇರ್ತೀನಿ. ಸೊ ಅದಕ್ಕೆ ಕೆಲವ್ರಿಗೆ ಉರ್ಕೊಂಡು ಕಮೆಂಟ್ ಹಾಕ್ತಾರೆ, ಗುರು ಯಾವ ಥರ ಅಂದರೆ, ಚಿರತೆ ಕಾಡಲ್ಲಿಲ್ಲದೆ ಇನ್ನೆಲ್ಲಿದೆ, ಚಿರತೆ ಇರೋ ಜಕ್ಕೆ ನಾವು ಹೋಗ್ಬಾರ್ದು, ಹಾಗೆ ಹೀಗೆ ಅಂತಾರೆ. ನೋಡಪ್ಪ, ಚಿರತೆ ಇರೋ ಜಕ್ಕೆ ಹೋಗಬಾರ್ದು ನಿಜ, ಆದರೆ ಚಿರತೆ ರಸ್ತೆಯಲ್ಲಿ ಕೂತ್ಕೋಬಾರ್ದು ಕಣ ಮರೆಯ. ಏಕೆಂದರೆ ಯಾರ್ದಾರ ಮೇಲೆ ಹಾರಿಬಿಡ್ತದೆ, ಅರ್ಥ ಆಯ್ತಾ? ಇದು ನಾವು ಸಂಚಾರಕ್ಕೇನು ದಾರಿಗಳನ್ನು ಮಾಡ್ಕೊಂಡಿರ್ತೀವಿ, ಆ ದಾರಿಯಲ್ಲಿ ಚಿರತೆ ಯಾವಾಗಲೂ ಅಲ್ಲೇ ನಿರತ ಆಗಬಾರ್ದು. ಯಾಕಂದರೆ ಏನಾಗುತ್ತೆ ಅಂದರೆ, ಒಂದು ಟೈಮ್ ಇದ್ದಾಗ ಒಂದು ಟೈಮ್ ಇರಲ್ಲ. ಅದಕ್ಕೋಸ್ಕರ ಈಗಾಗಲೇ ಒಬ್ಬ ವ್ಯಕ್ತಿನ ಸಾವಿಗೀಡು ಮಾಡಿದೆ. ಆ ಥರ ಇದ್ದರೆ ನೀನು ಒಂದು ಕೆಲಸ ಮಾಡಿಬಿಡಪ್ಪ, ಮಹದೇಶ್ವರ ಬೆಟ್ಟಕ್ಕೆ ಒಂದು ಚೆಕ್ ಪೋಸ್ಟ್ ಹಾಕ್ಬಿಟ್ಟತ್ತಾಗೆ, ಸ್ಟಾಪ್ ಮಾಡಿಬಿಡತ್ತಾಗೆ. ಯಾರು ಬರಬಾರ್ದು, ಆ ರೀತಿ ವ್ಯವಸ್ಥೆ ಮಾಡಿಸ್ಬಿಡಕ್ಕದ್ದ ಆಗುತ್ತದು? ಸಾಧ್ಯವಾ? ಇವತ್ತು ಮಲೆ ಮಹದೇಶ್ವರ ಬೆಟ್ಟ ಏನು, ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಇದನ್ನೇ ಅವಲಂಬಿತವಾಗಿ ಎಷ್ಟೋ ಜನ ಜೀವನವನ್ನು ಕಟ್ಕೊಂಡಿದ್ದಾರೆ ಕಣ್ರಪ್ಪ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಮಹದೇಶ್ವರ ಬೆಟ್ಟಕ್ಕೆ ಕೋವಿಡ್ ಟೈಮಲ್ಲಿ ಏನು ಲಾಕ್ಡೌನು, ಸೀಲ್ಡೌನು, ಅದು ಇದು ಎಲ್ಲ ಮಾಡಿದಾಗ ಪರಿಸ್ಥಿತಿ ಹೆಂಗೆ ಹದಗೆಟ್ಟೋಗಿತ್ತು ಅಂತ ಗೊತ್ತಾ ನಿಮಗೆ? ಅದನ್ನೆಲ್ಲ ಆಲೋಚನೆ ಮಾಡಿ ನೋಡಿ. ಚಿರತೆ ತಾಳು ಬೆಟ್ಟದ ತಿರುವು ಅಂದರೆ ನೋಡಿ, ಈ ಭಾಗವಾಗಿ ಅಲ್ಲೇ ನಿರತವಾಗಿದೆ, ಅರ್ಥ ಆಯ್ತಾ? ಇದು ಕಂಬದ ಬೋಳಿ, ಇದು ಅರ್ಥ ಆಯ್ತಾ? ಅದ್ರ ಪಕ್ಕ ಇದು ತಾಳು ಬೆಟ್ಟ. ಏನು ಈ ಒಂದು ಕಪ್ಪದು ಕಲ್ಲು ಕಾಣ್ತಾ ಐತೆ ನೋಡ್ರಿ, ಸಾರಿ ಬೆಳೆದು ಕಲ್ಲು, ಅದ್ರ ನ್ಯಾರಕ್ಕೆ ತಾಳು ಬೆಟ್ಟ. ಸೊ ನೋಡಿ, ನೀವು ಅಂತೀರಾ, ಏನಂತೀರಾ, ಚಿರತೆ ಕಾಡಲ್ಲಿಲ್ಲದೆ ಇಲ್ಲಿರಬೇಕು ಹಾಗೆ ಅಂತ ಪ್ರಶ್ನೆ ಮಾಡ್ತೀರಾ. ನೋಡಿ, ನಮ್ಮ ಮಹದೇಶ್ವರ ಬೆಟ್ಟವನ್ನು ನೀವು ಒಂದು ಸಲ ಕಣ್ಣಾಯಿಸಿ ನೋಡಿ, ಅರ್ಥ ಆಯ್ತಾ? ನೋಡಿ ಅರಣ್ಯ ಪ್ರದೇಶ ಯಾವ ರೀತಿ ಇದೆ ನೋಡ್ರಿ, ನೋಡ್ರಿ 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 ಹಾಗೇ ನೋಡ್ರಿ ಆ ಬೆಟ್ಟ ಗುಡ್ಡಗಳು, ಸುತ್ತಮುತ್ತ ಅರಣ್ಯ ಪ್ರದೇಶಗಳು, ಸುತ್ತ ಸರೌಂಡಿಂಗ್ ಬರೀ ಕಾಡೆ 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 ಕಾಡೆ, ಬರೀ ಕಾಡೆ. ಆದರೆ ಈ ಕಾಡಲ್ಲಿ ಫಲವತ್ತಾದಂತಹ ಮರಗಳಂತೂ ಇಲ್ಲವೇ ಇಲ್ಲ. ಎಲ್ಲ ಮಣ್ಣಿನ ಗುಡ್ಡೆಗಳು, ಸಾಧಾರಣ ಮರ ಗಿಡಗಳೇ ಇರೋದು, ಅರ್ಥ ಆಯ್ತಾ? ಇದೇನು ಅಂಥ ಚಿಕ್ಕಮಗಳೂರು, ಕೊಡಗು ಈ ಸೈಡು ಈ ಭಾಗವಾಗಿರ್ತವಲ್ಲ ಮರಗಳು ಎತ್ತೆತ್ತರಕ್ಕೆ, ಆ ರೀತಿ ಏನೂ ಇಲ್ಲ, ಅರ್ಥ ಆಯ್ತಾ? ಸೊ ಈ ಚಿರತೆ ಏನಿದೆ, ಇವುಗಳನ್ನ ಇಲ್ಲಿ ಹೆಚ್ಚಳ ಆಗೋಕ್ಕೆ ಮೂಲ ಕಾರಣ ನೀವು ಪಡಿಬೇಕು, ಅರ್ಥ ಆಯ್ತಾ? ಇಲ್ಲಿ ಏನಕ್ಕೆ ಹೆಚ್ಚಳ ಆಯಿತು ಈ ಚಿರತೆಗಳು ಅನ್ನೋದನ್ನ ನೀವು ಮೂಲ ಕಾರಣ ಪಡಿಬೇಕಾಗತ್ತೆ. ಅದನ್ನು ತಿಳ್ಕೊಳ್ಳಿ ಫಸ್ಟು. ನೋಡಿ, ಈ ಭಾಗವಾಗಿ ನಮ್ಮ ತಾಳು ಬೆಟ್ಟ ಏನಿದೆ, ಇಲ್ಲಿ ಚಿರತೆಗಳು ಹೆಚ್ಚಳ ಆಗೋಕ್ಕೆ ಮೂಲ ಕಾರಣ ಬಂದು ಇದ್ರ ಪಕ್ಕದಲ್ಲಿ ಇಲ್ಲಿ ಗೋಪಿನಾಥಮ್ ಅಂತಕ್ಕಂಥ ಊರಿದೆ, ವೀರಪ್ಪನ ಹುಟ್ಟೂರು. ಸೊ ಅಲ್ಲಿ ಒಂದು ಸಫಾರಿ ಶುರು ಮಾಡಿದ್ದಾರೆ, ಅರ್ಥ ಆಯ್ತಾ? ಈ ನಮ್ಮ ಕಾಡಲ್ಲಿರ್ತಕ್ಕಂಥ ಚಿರತೆಗಳು ಮನುಷ್ಯನ ಮೇಲೆ ದಾಳಿ ಮಾಡಿದ್ದು ನಾವು ನೋಡೇ ಇಲ್ಲ, ಹುಟ್ಟವಿಂದನೂ ಗೊತ್ತಿಲ್ಲ, ಅರ್ಥ ಆಯ್ತಾ? ನಮ್ಮ ಹಸುಗಳನ್ನ ತಿನ್ಕೊಂಡ್ರೆ ಕಿರ್ಬ ತಿನ್ಕೋತು ಅಂತಿದ್ರು ನಮ್ಮ ಹಳ್ಳಿ ಜನ ಹಸುಗಳನ್ನ. ಯಾಕಂದರೆ ಆ ಕಿರ್ಬ ಅಂದರೆ ನಾವು ಚಿರತೆನೇ ಕಿರ್ಬ ಅನ್ನೋದು, ಅರ್ಥ ಆಯ್ತಾ? ಸೊ ಅದನ್ನು ಬಿಟ್ಟರೆ ಮನ್ಸೂನ ಕಿರ್ಬ ತಿನ್ಕೋತು ಅಂತ ನಾವು ಇಲ್ಲಿ ತನಕಲ್ಲೂ ಕೇಳಿಲ್ಲ. ಇದೇ ಫಸ್ಟ್ ಟೈಮು, ಮೊಟ್ಟ ಮೊದಲ ಬಾರಿಗೆ ನಾವು ಇದನ್ನು ಕೇಳ್ತಾ ಇರೋದು. ಸೊ ಇಲ್ಲಿ ಈ ಕಾಡಲ್ಲಿ ನಮ್ಮ ಏನು ತಾಳು ಬೆಟ್ಟದಲ್ಲಿ ಆ ಚಿರತೆಗಳು ನಿರಂತರವಾಗಿ ಅಲ್ಲಿ ಕಾಲ ಕಳೆಯಲು, ಅಲ್ಲಿ ವಾಸ್ತವ್ಯ ಹೂಡಲು ಬಹು ಮುಖ್ಯವಾದ ಕಾರಣ ಏನಪ್ಪ ಅಂದರೆ, ಅಲ್ಲಿ ಸಫಾರಿ ಶುರು ಮಾಡಿದ್ದಾರೆ. ಎಲ್ಲಿ? ಆ ಎರ್ಕೆಮ್ಮಿಂದ ಮುಂದಕ್ಕೆ, ಆಮೇಲೆ ಎರ್ಕೆಮ್ಮಿಂದ ಇತ್ತಾಗೆ ಈ ಸರೌಂಡಿಂಗು ಎಲ್ಲ ಕಡೆನೂ ಈ ಸಫಾರಿ ವಾಹನಗಳು ಸಂಚಾರ ಮಾಡ್ತವೆ. ಏನಕ್ಕೆ ಸಂಚಾರ ಮಾಡ್ತವೆ? ಈ ಬಂದಂತಹ ಏನೋ ಟೂರಿಸ್ಟ್ ಏನಿದ್ದಾರೆ
ಅವ್ರನ್ನ ಕರ್ಕೊಂಡು ಇಲ್ಲಿಗೆಲ್ಲ ಬರ್ತಾ ಇರ್ತಾರೆ. ಅರ್ಥ ಆಯ್ತಾ? ಈ ಸಫಾರಿ ಒಳಗಡೆ ಹೋಗೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ನನಗೇನೂ ಗೊತ್ತಿಲ್ಲ. ಈಗಾಗಲೇ ನಮ್ಮ ರೈತ ಸಂಘದ ಎಲ್ಲ ರೈತ ಬಾಂಧವರು ಇವತ್ತು ಪ್ರತಿಭಟನೆಯನ್ನು ಮಾಡ್ಕೊಂಡು ನಿಂತಿದ್ದಾರೆ. ಏನಕ್ಕೆ ಅಂದರೆ ರೈತರ ಮೇಲೆ ದಾಳಿ ಮಾಡ್ತವೆ ಚಿರತೆಗಳು, ಹುಲಿಗಳು. ಈ ಚಿರತೆಗಳು, ಹುಲಿಗಳಿಗೆ ನೀವು ಅರಣ್ಯದ ಒಳಗಡೆ ಹೋಗಿ ತೊಂದರೆ ಕೊಡಬೇಡಿ, ಅವುಗಳು ಆರಾಮಾಗಿ ಸ್ವತಂತ್ರವಾಗಿ ಬದುಕಲು ಬಿಡಿ. ನೀವು ಹೋಗಿ ಒಳಗಡೆ ನುಗ್ಗೋದ್ರಿಂದ ಅವರು ಹೊರಗಡೆ ಬರ್ತಾರೆ. ಅವರು ಅರ್ಥ ಆಯ್ತಾ? ಅವುಗಳನ್ನ ಯಾವುದೇ ತರಹದ ತೊಂದರೆ ಮಾಡೋಕ್ಕೆ ಹೋಗಬೇಡಿ ಅಂತದ್ದು ಅವರ ಒಂದು ಹೋರಾಟ ಆ ರೀತಿ ಇದೆ. ಸೊ ಈ ಪರಿಸರವಾದಿಗಳು ಸಹ ನಮ್ಗೇನು ಮಾಡಬೇಕಾಗತ್ತೆ, ಇವರು ಸಹ ಯಾವುದು ನೀವು ಒಳಗಡೆ ಎಲ್ಲ ನುಗ್ಗಬಾರ್ದು, ಈ ಥರ ಎಲ್ಲ ತೊಂದರೆ ಕೊಡಬಾರ್ದು ಅಂತ ಅವರು ಸಹ ಫೈಟ್ ಮಾಡಬೇಕಾಗತ್ತೆ. ಇವತ್ತು ತಾಳು ಬೆಟ್ಟದಲ್ಲಿ ಎಂದಿನಂತೆ ಅದೆಷ್ಟೋ ಹಲವು ವರ್ಷಗಳಿಂದ ಪಾದಯಾತ್ರೆಗಳನ್ನ ಮಾಡ್ಕೊಂಡು ಭಕ್ತಾದಿಗಳು ಆ ಸ್ವಾಮಿಯವರ ಹಿಂದೂ ಧಾರ್ಮಿಕ ಒಂದು ದೇವಸ್ಥಾನವಾದಂಥ ಮಹದೇಶ್ವರರ ಸನ್ನಿಧಿಯಲ್ಲಿ ಒಂದು ಭಗವಂತನಿಗೆ ಸಾಂಪ್ರದಾಯಿಕ ಪೂಜೆಗಳಲ್ಲಿ ಭಾಗವಹಿಸ್ತಾರೆ. ಆದರೆ ಇವತ್ತೇನಾಗ್ತಾಯಿದೆ ಅಂದರೆ ಭಯಭೀತರಾಗಿ ಹೋಗ್ತಕ್ಕಂಥ ಒಂದು ಸನ್ನಿವೇಶ ಅಡಗಿದೆ. ಇದಕ್ಕೆ ಮೂಲತಃ ಕಾರಣ ಬಂದು ಸಫಾರಿಗಳು ಅಂತಕ್ಕಂಥದ್ದನ್ನ ನಮ್ಮ ರೈತ ಸಂಘದವರು ಅವರು ಸ್ಪಷ್ಟಪಡಿಸ್ತಾ ಇದ್ದಾರೆ. ಸೊ ಇದನ್ನೆಲ್ಲ ಗಮನಿಸಿ ಇಲ್ಲಿರ್ತಕ್ಕಂಥ ಚಿರತೆನಿದೆ ಅದಕ್ಕೆ ನಮ್ಮ ಮಹದೇಶ್ವರ ಬೆಟ್ಟದಲ್ಲಿ ಅರಣ್ಯ ಪ್ರದೇಶಕ್ಕೇನು ಕೊರತೆ ಅಂತೂ ಇಲ್ಲ. ನೋಡಿ ಎಷ್ಟದೆ ದಟ್ಟ ಅರಣ್ಯ ಪ್ರದೇಶ. ಆ ಒಂದು ಚಿರತೆಗಳನ್ನ ಹಿಡಿದು ಅಲ್ಲೆಲ್ಲಾರು ತಗೊಂಡೋಗಿ ಬಿಟ್ಬಿಡ್ಬೋದು. ಅರ್ಥ ಆಯ್ತಾ? ಸೊ ಯಾಕೆ ಬಿಡ್ತಾ ಇಲ್ಲ ಅನ್ನೋದೊಂದು ಪ್ರಶ್ನೆ ಏನಪ್ಪ ಅಂದರೆ ಅಲ್ಲಿ ಸಫಾರಿಗೆ ತೊಂದರೆ ಆಗ್ಬಿಡ್ತದೆ. ಅದನ್ನು ಅರ್ಥ ಮಾಡ್ಕೊಳ್ಳಿ ನೀವು. ಸಫಾರಿಗೆ ಈಗ ಚಿರತೆಗಳೆಲ್ಲ ಹಿಡ್ಕೊಂಡೋಗಿ ಅತ್ತಗಿತ್ತ ಬಿಟ್ಬಿಟ್ರೆ ಅಲ್ಲಿ ಚಿರತೆನ ಯಾರು ನೋಡೋಕೆ ಬರ್ತಾರೆ? ಅರ್ಥ ಆಯ್ತಾ? ಪ್ರಾಣಿಗಳನ್ನ ಯಾರು ನೋಡಿದರು? ಇದನ್ನೆಲ್ಲ ಗಮನಿಸ್ಬೇಕಾಯ್ತದೆ. ಸೊ ಇದನ್ನೆಲ್ಲ ಒಂದು ಸಮತೋಲನವಾಗಿ ಅಧ್ಯಯನ ಮಾಡಬೇಕಾಗತ್ತೆ. ಸರಿಯಾ? ಸುಮ್ಮನೆ ನಿಮಗೆ ಪರಿಸರ ಪ್ರೇಮ, ಪ್ರಾಣಿ ಪ್ರಿಯ ಅದು ಇದು ಇದಲ್ಲ. ಅರ್ಥ ಆಯ್ತಾ? ಚಿರತೆಗಳು ವಾಸ್ತವ್ಯವಾಗಿ ಅವು ವಾಸಿಸಲು ಯೋಗ್ಯವಾದ ಸ್ಥಳಗಳು, ಅವಕ್ಕೆ ಮನುಷ್ಯನಿಂದ ಯಾವುದೇ ತರಹದ ತೊಂದರೆಗಳಾಗಬಾರ್ದು ಅಂತಹ ಸ್ಥಳಗಳಿಗೆ ತಗೊಂಡೋಗಿ ಬಿಡಬೇಕಾಗತ್ತೆ ಅವನ್ನ. ಅರ್ಥ ಆಯ್ತಾ? ಮನುಷ್ಯನಿಂದ ಅವಕ್ಕೆ ತೊಂದರೆ ಆಗಬಾರ್ದು, ಮನುಷ್ಯ ಹೋಗಿ ನೋಡಬಾರ್ದು ಅವನ್ನ. ಅರ್ಥ ಆಯ್ತಾ? ಇಲ್ಲಾಂದರೆ ನೀವು ಆ ಥರ ಇದ್ದರೆ ಇದಿದ್ರೆ ಅದು ಅರಣ್ಯ ಪ್ರದೇಶ, ಅಲ್ಲಿಗೆ ಹೋಗ್ಬಾರ್ದು. ಆ ಥರ ಇದ್ದರೆ ಮಹದೇಶ್ವರ ಬೆಟ್ಟಕ್ಕೆ ಬರೋದನ್ನೇ ಬಿಟ್ಬಿಡ್ಬೇಕಾಗತ್ತೆ. ಅರ್ಥ ಮಾಡ್ಕೊಳ್ಳಿ. ಪೆದ್ರಂಗೆ ದಡ್ಡರಂಗೆ ಅಲ್ಲಿ ನೀವು ಕಮೆಂಟ್ಗಳು ಹಾಕಿದ್ರೆ ಏನು ಪ್ರಯೋಜನ ಇಲ್ಲ. ಇಲ್ಲಿ ಒಂದು ಅರ್ಥ ಮಾಡ್ಕೊಬೇಕಾದ ವಿಚಾರ ಏನಪ್ಪ ಅಂದರೆ ನಮ್ಮ ಏನು ಮಲೆ ಮಹದೇಶ್ವರ ಬೆಟ್ಟ ಏನು ಈ ಪುಣ್ಯಕ್ಷೇತ್ರ ಏನಿದೆ, ಈ ಪುಣ್ಯಕ್ಷೇತ್ರ ಮೊದಲಿನಿಂದಲೂ ಯಾವುದೇ ಚಿರತೆಗಳೇ ಆಗಲಿ ಯಾವುದೇ ಇನ್ನಿತರ ಪ್ರಾಣಿಗಳ ಒಂದು ದಾಳಿಗೆ ಅಪರೂಪದಲ್ಲಿ ಅಪರೂಪ ಇತ್ತು ಮೊದಲು. ಅರ್ಥ ಆಯ್ತಾ? ಅಪರೂಪದಲ್ಲೇ ಅಪರೂಪ. ಈ ಒಂದು ಸಲ ಆನೆ ದಾಳಿಗೆ ಒಬ್ಬರು ಮಹಿಳೆ ಒಳಪಟ್ಟಿರೋ ಆನೆ ದಾಳಿಗೆ ಒಳಪಡೋದು ಅದು ಸಹಜ. ಯಾರೂ ಸಹ ಆನೆಗಳನ್ನ ತಗೊಂಡೋಗಿ ಅಲ್ಲಿ ಬಿಟ್ಬಿಡಿ ಇಲ್ಲಿ ಬಿಟ್ಬಿಡಿ ಅಂತ ಅನ್ನೋದನ್ನ ಯಾರೂ ಮಾಡಿಲ್ಲ ಇಲ್ಲಿ ತನಕ. ರೈತ ಸಂಘದವರು ಸಹ ಮಾಡಿಲ್ಲ. ಆನೆ ತಗೊಂಡೋಗಿ ಅಲ್ಲಿ ಬಿಟ್ಬಿಡಿ ಇಲ್ಲಿ ಬಿಟ್ಬಿಡಿ ಇರುತ್ತೆ. ಆದರೆ ಚಿರತೆ ಅಂತಕ್ಕಂಥದ್ದು ಮನ್ಸೂನ್ ಮೇಲೆ ಹೆರಗಿರೋದಿದೆ ನೋಡಿ, ಅದು ಬಹಳ ಮೋಸ. ಯಾಕೆಂದರೆ ಆನೆ ಅಂತಕ್ಕಂಥದ್ದು ಏನು ಮಾಡ್ತದೆ, ಒಂದು ಇದು ಕೊಡ್ತದೆ, ಒಂದು ವಾರ್ನಿಂಗ್ ಕೊಡ್ತದೆ ಆನೆ. ಆದರೆ ಚಿರತೆ, ಹುಲಿ ಇವೆಲ್ಲ ಆ ಥರ ವಾರ್ನಿಂಗ್ ಏನೂ ಕೊಡಲ್ಲ. ಬಂತಾ ಹಿಡ್ಕೊಂಡು ಹೋಯ್ತಾ ಹಲ್ಲಲ್ಲಿ ಹಾಕ್ಕೊಂಡು ಹಿಂಗೆ ಕಾಚಕ್ಕನ್ಸ್ತಾ ರಕ್ತನ ಕುಡಿತಾ ಅವನ್ನ ಸಾಯಿಸ್ಬಿಡ್ತದೆ. ಅರ್ಥ ಆಯ್ತಾ? ಆನೆ ಹಂಗಲ್ಲ. ಆನೆ ಇರೋದು ಗೊತ್ತಾಗುತ್ತೆ ನಮಗೆ, ಎಲ್ಲ ಗೊತ್ತಾಗುತ್ತೆ. ಆನೆಯಿಂದ ಬಚಾವಾಗೋಕ್ಕೂ ಒಂದು ಅವಕಾಶ ಸಹ ಇರ್ತದೆ. ಆದರೆ ಚಿರತೆಯಲ್ಲಿ ನಿಮ್ಗೆ ಅವಕಾಶಗಳೇ ಇಲ್ದಿದ್ದಂಗೆ ಅದು ಯಾವ ಸಮಯದಲ್ಲಿ ಹೆಂಗೆ ದಾಳಿ ಮಾಡಿ ಆ ವ್ಯಕ್ತಿನ ಹಲ್ಲೆಗೊಳಪಡಿಸ್ತದೆ ಅಂತಕ್ಕಂಥದ್ದು ಇಲ್ಲಿ ಬಹು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ದಯವಿಟ್ಟು ಅರ್ಥ ಮಾಡ್ಕೊಳ್ಬೇಕಾದ ವಿಚಾರ ಏನಪ್ಪ ಅಂದರೆ ಇಲ್ಲಿ ಸಫಾರಿಗಳು, ಇಲ್ಲೊಂದು ಸಫಾರಿ ಆಗಿದೆ, ಹಾಗೆ ಅಜ್ಜಿಪುರ ಅಂದ್ಬಿಟ್ಟು ಇಲ್ಲೊಂದು ಆಗಿದೆ, ಹಾಗೆ PG ಪಾಳ್ಯ ಸಫಾರಿ ಅಂದ್ಬಿಟ್ಟು ಅಲ್ಲೊಂದು, ಒಟ್ಟು 3 ಸಫಾರಿಗಳನ್ನು ಯಾರೋ ಪುಣ್ಯಾತ್ಮರು ಅಂದರೆ ಇವತ್ತಿನ ದಿವಸಕ್ಕೆ ಏನು ತಾಟ್ ಇಟ್ಕೊಂಡು ಈ ಸಫಾರಿಗಳನ್ನ ಓಪನ್ ಮಾಡಿದ್ರೆ ಗೊತ್ತಿಲ್ಲ. ನಮ್ಮಲ್ಲಿ 3 ಸಫಾರಿಗಳು ಸಹ ಇರಲಿಲ್ಲ. ಇದ್ದಕ್ಕಿದ್ದಲ್ಲೇ ಸಫಾರಿ ಮಾಡಿದ್ದರಿಂದ ಈ ಒಂದು ಪ್ರಾಣಿಗಳ ಹೆಚ್ಚಳ ಆಯಿತು ಅಂತಕ್ಕಂಥದ್ದು ರೈತರ ಒಂದು ಆಕ್ರೋಶ ಹೊರಗಾಗ್ತಾ ಇದ್ದಾರೆ, ಹೋರಾಟವನ್ನು ಸಹ ಮಾಡ್ತಾ ಇದ್ದಾರೆ. ಇದಿಷ್ಟು ನಿಜವಾದ ವಾಸ್ತವ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಧನ್ಯವಾದಗಳು.